ಸದಾಶಿವ ಶೆಟ್ಟಿ ದುರ್ಗಾನಗರ ಎಕ್ಕಾರು ಇವರು ವೇದಿಕೆಯನ್ನು ಅಲಂಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ನಾಗಪ್ಪ ಶೇರಿಗಾರ ಎಕ್ಕಾರು, ಶ್ರೀಯುತ ಪದ್ಮನಾಭ, ಶ್ರೀಮತಿ ಕಮಲ ಪೂಜಾರ್ತಿ ಪದ್ಮಾವತಿ ನಗರ, ಶ್ರೀಯುತ ಸದಾಶಿವ ಶೆಟ್ಟಿ ದುರ್ಗಾನಗರ ಇವರು ವೇದಿಕೆಯನ್ನ ಅಲಂಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ದುರ್ಗಾನಗರ ಎಕ್ಕಾರು. ಮಹಾಭಾರತದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಅರ್ಜುನನ ರಥಕ್ಕೆ ಸಾರಥಿಯಾಗಿ ಮುನ್ನಡೆಸಿ ಕುರುಕ್ಷೇತ್ರ ಯುದ್ಧವೇ ಶ್ರೀಕೃಷ್ಣ ಪರಮಾತ್ಮನ ಸಾರಥ್ಯದಲ್ಲಿ ನಡೆಯಿತು. ಸಾರಥಿ ಎಂದರೆ ಮುನ್ನಡೆಸುವ ಎಂದು ಅರ್ಥ. ಈಗ ಕಲಿಯುಗದ ಡ್ರೈವರ್ಸ್ಗಳೇ ನಮ್ಮ ಸಾರಥಿಗಳು. ಬಸ್ ಚಾಲಕರು, ಕಾರು ಚಾಲಕರು, ಆಟೋ ಚಾಲಕರು ಇತ್ಯಾದಿ. ನಮ್ಮ ಸದಾಶಿವಣ್ಣ ನಮಗೆಲ್ಲರಿಗೂ ಚಿರಪರಿಚಿತ. ಇವರ ಹೆಸರು ಎಕ್ಕಾರು ಕಟೀಲು ಪರಿಸರದಲ್ಲಿ ಕೇಳಿದವರೇ ಇಲ್ಲ. ಇವರು ಮಹಾಭಾರ ಶೆಟ್ಟಿ, ಮುಗಿಲ್ಯ ಹಾಗೂ ಪದ್ಮಾವತಿ ಶೆಟ್ಟಿ ಇವರ ಸುಪುತ್ರರಾಗಿದ್ದಾರೆ. ಈಗ ತಮ್ಮ ವಯಸ್ಸು 56, ಸತತ 35 ವರ್ಷಗಳಿಂದ ಡ್ರೈವರ್ ಆಗಿ ಕಾರ್ಯನಿರ್ವಹಿಸುತ್ತಾ ಇವರು ತಮ್ಮ ವೃತ್ತಿ ವಾಹನ ಚಾಲನೆಯಲ್ಲಿ ಅತಿ ಪ್ರೀತಿಯಿಂದ ಪ್ರೀತಿಸುವ ವೃತ್ತಿಯಾಗಿದೆ. ಇವರು ಎಕ್ಕಾರ್ನಲ್ಲಿ ಅನೇಕ ಸಂಘ ಸಂಸ್ಥೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು ಹಿಂದೂ ಜಾಗರಣ ವೇದಿಕೆಯ ಸಂಚಾಲಕರಾಗಿ ಕಾರ್ಯನಿರ್ವಹಿಸಿ ಹಿಂದೂ ಧರ್ಮದ ಪರ ಧ್ವನಿ ಎತ್ತಿದವರು. ಅತಿ ಧೈರ್ಯಶಾಲಿ, ಎಲ್ಲವನ್ನೂ ಅತಿ ಧೈರ್ಯದಿಂದಲೇ ಎದುರಿಸಬಲ್ಲ ಧರ್ಮರಕ್ಷಕ. ಕಾರ್ನಲ್ಲಿ ಒಂದು ಕಾಲದಲ್ಲಿ ಸದ್ದಣ್ಣೆ ಉಲ್ಲೇರು ಪಂಡ ಆಂಡ್ ಎಲ್ಲರೂ ಧೈರ್ಯದಿಂದ ನ್ಯಾಯದ ಪರ ಹೋರಾಟಕ್ಕೆ ನಿಲ್ಲುತ್ತಿದ್ದರು. ಪ್ರಸ್ತುತ ಸುಖ ಸಂಸಾರಿಯಾಗಿರುವ ಇವರು ಶ್ರೀಮತಿ ಪ್ರೇಮ ಶೆಟ್ಟಿ ಇವರನ್ನ ವಿವಾಹವಾಗಿ 2 ಮಕ್ಕಳೊಂದಿಗೆ ಸುಖ ಸಂಸಾರವನ್ನ ನಡೆಸುತ್ತಿದ್ದಾರೆ. ತಮ್ಮ ಮುಂದಿನ ಜೀವನ ಆಯುಷ್ಯ ಆರೋಗ್ಯದೊಂದಿಗೆ ಸುಖ ನೆಮ್ಮದಿಯಿಂದ ಕೂಡಿರಲಿ ಎಂಬಂತೆ ತಾವು ನಂಬಿಕೊಂಡು ಆರಾಧಿಸಿಕೊಂಡು ಬಂದಿರುವ ಪ್ರಭು ಶ್ರೀ ರಾಮಚಂದ್ರ ದೇವರು, ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ಹಾಗೂ ಒರಿವುಲ್ಲಯ 5 ಶಕ್ತಿಗಳ ಸಮಕ್ಷಮ ಪ್ರಾರ್ಥಿಸಿ ಸಾಧುಕೃತ ಮೈದಾನದ ಈ ಯಕ್ಷಗಾನ ಕಾರ್ಯಕ್ರಮದ ವೇದಿಕೆಯಲ್ಲಿ ಗಣ್ಯಮಾನ್ಯರ ಸಮ್ಮುಖದಲ್ಲಿ ವಿಶ್ವ ಹಿಂದೂ ಪರಿಷತ್ ಬಜರಂಗದಳ ಬಜರಂಗಿ ಶಾಖೆ ಎಕ್ಕಾರು ಇದರ ವತಿಯಿಂದ ಸನ್ಮಾನಿಸಿ ಅರ್ಪಿಸುತ್ತಿರುವ ಸನ್ಮಾನ ಪತ್ರ. ಶ್ರೀಯುತ ಪದ್ಮನಾಭ ಶ್ರೀತರು 15/3/1962 ಕೊಳೆತ್ತೂರಿನಲ್ಲಿ ಜನಿಸಿ ಕೆಂಚಗುಡ್ಡೆಯಲ್ಲಿ ಸ್ವಂತ ಮನೆ ಮಾಡಿ ವಾಸವಾಗಿ 1978ರಲ್ಲಿ ಮೇಸ್ತ್ರಿ ಕೆಲಸ ಸಂಜೀವ ಮೇಸ್ತ್ರಿ ಅತ್ತಾವಳ ಇವರಿಂದ ಮೇಸ್ತ್ರಿ ಕೆಲಸವನ್ನು ಕಲಿತರು. ನಂತರ ಇವರು ವಿವಿಧ ಪ್ರಸಿದ್ಧ ಸಿವಿಲ್ ಕಾಂಟ್ರಾಕ್ಟ್ಗಳಾದ ಕಮ್ಮಾಜಿ ರತ್ನಾಕರಪ್ಪಯ್ಯ ಇವರ ಜೊತೆಯಲ್ಲಿ ನಳಿನ್ ಕುಮಾರ್ ಕಟೀಲ್, ಪ್ರಸ್ತುತ ಇವರು ತಮ್ಮ ಜಿಲ್ಲೆಯ ನೆಚ್ಚಿನ ಸಂಸದರು, ಇವರ ಜೊತೆಯಲ್ಲಿ ಮೇಸ್ತ್ರಿ ಕೆಲಸವನ್ನ ಮಾಡಿರುತ್ತಾರೆ. ನಿಮ್ಮ ಪ್ರತಿಭೆ ಹಾಗೂ ಸೇವೆಯನ್ನು ಗುರುತಿಸಿ ನಾವು ನಿಮ್ಮನ್ನು ಸನ್ಮಾನಿಸಲು ಸಂತೋಷವನ್ನ ಪಡುತ್ತಿದ್ದೇವೆ. ತಮ್ಮ ಧರ್ಮಪತ್ನಿ ದಿವಂಗತ ಅಂಬಾರ ಪ್ರಸ್ತುತ ಸುಖ ಸಂಸಾರವಾಗಿರುವ ತಾವು ಹೆಣ್ಣು ಮಕ್ಕಳೊಂದಿಗೆ ಹಾಗೂ ಮೊಮ್ಮಕ್ಕಳೊಂದಿಗೆ ಸುಖ ಸಂಸಾರವನ್ನ ನಡೆಸುತ್ತಿದ್ದೀರಿ. ತಮ್ಮ ಮುಂದಿನ ಜೀವನ ಆಯುಷ್ಯ ಆರೋಗ್ಯದಿಂದ ಕೂಡಿರಲಿ ಎಂದು ಆಶಿಸುತ್ತಾ ನಿಮಗೆ ಸನ್ಮಾನವನ್ನು ನಡೆಸಲು ನಾವು ತುಂಬಾ ಹೆಮ್ಮೆ ಪಡುತ್ತಿದ್ದೇವೆ. ಶ್ರೀಮತಿ ಕಮಲ ಪೂಜಾರ್ತಿ, ಪದ್ಮಾವತಿ ನಗರ ಎಕ್ಕಾರು. ದಿವಂಗತ ಉಯ್ಯ ಸೋಂಚಿ ಪೂಜಾರಿ ಇವರ ಧರ್ಮಪತ್ನಿ ಕಮಲ ಪೂಜಾರಿ ಇವರಿಗೆ 87 ವರ್ಷ ಪ್ರಾಯ. ಎಕ್ಕಾರಿನ ಹಿರಿಯ ವ್ಯಕ್ತಿಗಳನ್ನು ಗುರುತಿಸಿ ನಾವು ಸನ್ಮಾನಿಸಲು ಸಂತೋಷ ಪಡುತ್ತಿದ್ದೇವೆ. ಕೃಷಿ ಕೆಲಸಗಳಲ್ಲಿ ಜೀವನ ಸಾಗಿಸುತ್ತಾ ಕಷ್ಟದ ಬದುಕನ್ನು ಮುನ್ನಡೆಸಿ ಈಗ ತಮ್ಮ 4 ಮಕ್ಕಳೊಂದಿಗೆ ಸುಖಿ ಜೀವನವನ್ನ ನಡೆಸುತ್ತಿದ್ದಾರೆ. ತಮ್ಮ ಮುಂದಿನ ಜೀವನ ಆಯುಷ್ಯ ಆರೋಗ್ಯದೊಂದಿಗೆ ಸುಖ ನೆಮ್ಮದಿಯಿಂದ ಕೂಡಿರಲಿ ಎಂಬಂತೆ ಶ್ರೀ ರಾಮಚಂದ್ರ ದೇವರು, ಕಟೀಲು ದುರ್ಗಾ ಪರಮೇಶ್ವರಿ ಹಾಗೂ ಒರಿವುಲ್ಲಯ 5 ಸತ್ಯಗಳ ಸಮಕ್ಷಮ ಪ್ರಾರ್ಥಿಸಿ ಸಾಧುಕೃತ ಮೈದಾನದಲ್ಲಿ ಯಕ್ಷಗಾನ ಕಾರ್ಯಕ್ರಮದ ವೇದಿಕೆಯಲ್ಲಿ ಗಣ್ಯ ಮಾನ್ಯರ ಸಮ್ಮುಖದಲ್ಲಿ ವಿಶ್ವ ಹಿಂದೂ ಪರಿಷತ್ ಬಜರಂಗದಳ ಬಜರಂಗಿ ಶಾಖೆ ಎಕ್ಕಾರು ಇದರ ವತಿಯಿಂದ ಸನ್ಮಾನಿಸಿ ಅರ್ಪಿಸುತ್ತಿರುವ ಸನ್ಮಾನ ಪತ್ರ. ಶ್ರೀಯುತ ನಾಗಪ್ಪ ಶೇರಿಗಾರ ಎಕ್ಕಾರು. ಶ್ರೀಯುತ ನಾಗಪ್ಪ ಶೇರಿಗಾರ ಇವರು ತಂದೆ ದಿವಂಗತ ಸೀನಾ ಶೇರಿಗಾರ ಮತ್ತು ತಾಯಿ ಭವಾನಿ. ಶ್ರೀಯುತರು ತನ್ನ 20ನೇ ವಯಸ್ಸಿನಲ್ಲಿ ನಾದಸ್ವರ ವಾದವನ್ನು ಆರಂಭಿಸಿದವರು. ಇವರ ಗುರುಗಳಾದ ದಿವಂಗತ ಲೋಕು ಶೇರಿಗಾರ ಇವರಿಂದ ನಾದಸ್ವರ ವಾಹನವನ್ನು ಕಲಿತು ಸುಮಾರು 40 ವರ್ಷಗಳಿಂದ ಹಲವಾರು ದೇವಸ್ಥಾನಗಳಲ್ಲಿ ಹಾಗೂ ದೇವಸ್ಥಾನಗಳಲ್ಲಿ ತಮ್ಮ ಸೇವೆಯನ್ನ ನೀಡುತ್ತಾ ಬರುತ್ತಿದ್ದಾರೆ. ನಿಮ್ಮ ಸೇವೆ ಹಾಗೂ ನಾಗಸ್ವರ ವಾದನದ ಚಾಕಚಕ್ಯತೆಯನ್ನ ಕಂಡು ಹಲವು ಸಂಘ ಸಂಸ್ಥೆಗಳು, ಧಾರ್ಮಿಕ ಕ್ಷೇತ್ರಗಳು ನಿಮ್ಮನ್ನ ಗುರುತಿಸಿ ಸನ್ಮಾನಿಸಿರುತ್ತಾರೆ. ನಿಮ್ಮ ಪ್ರತಿಭೆ ಹಾಗೂ ಸೇವೆಯನ್ನ ಗುರುತಿಸಿ ನಾವು ನಿಮ್ಮನ್ನು ಸನ್ಮಾನಿಸಲು ಸಂತಸ ಪಡುತ್ತಿದ್ದೇವೆ. ತಮ್ಮ ಮುಂದಿನ ಜೀವನ ಆಯುಷ್ಯ ಆರೋಗ್ಯದೊಂದಿಗೆ ಸುಖ ನೆಮ್ಮದಿಯಿಂದ ಕೂಡಿರಲಿ ಎಂಬಂತೆ ತಾವು ನಂಬಿಕೊಂಡು ಬಂದಿರುವ ಪ್ರಭು ಶ್ರೀ ರಾಮಚಂದ್ರ ದೇವರು, ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ಹಾಗೂ ಒರಿವುಲ್ಲಯ 5 ಸತ್ಯಗಳ ಸಮಕ್ಷಮ ಪ್ರಾರ್ಥಿಸಿ ಸಾಧುಕೃತ ಮೈದಾನದ ಈ ಯಕ್ಷಗಾನ ಮೈದಾನದಲ್ಲಿ ಗಣ್ಯಮಾನ್ಯರ ಸಮ್ಮುಖದಲ್ಲಿ ವಿಶ್ವ ಹಿಂದೂ ಪರಿಷತ್ ಬಜರಂಗದಳ ಬಜರಂಗಿ ಶಾಖೆ ಎಕ್ಕಾರು ಇದರ ವತಿಯಿಂದ ಸನ್ಮಾನಿಸಿ ಅರ್ಪಿಸುತ್ತಿರುವ ಸನ್ಮಾನ ಪತ್ರ. ಎಲ್ಲ ಗಣ್ಯತಿ ಗಣ್ಯರು ಸಾಧಕರಿಗೆ ಸನ್ಮಾನವನ್ನ ಮಾಡಬೇಕಾಗಿ
ಕುಶಾಲನ ನೀಡಿ ಸ್ವಾಗತಿಸಬೇಕಾಗಿ ವಿನಂತಿಸಿಕೊಳ್ಳುತ್ತೇವೆ. ಜಿಲ್ಲಾ ಸತ್ಸಂಗ ಪ್ರಮುಖರಾದ ವಸಂತ್ ಇವರು ವೇದಿಕೆಗೆ ಆಗಮಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಅವರಿಗೆ ದೇವಿ ಪ್ರಸಾದ್ ಇವರು ಶಾಲು ಹಾಗೂ ಸ್ಮರಣಿಕೆಯನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ನಮ್ಮ ಜೊತೆಯಾಗಿದ್ದರೆ ವಿಶ್ವ ಹಿಂದೂ ಪರಿಷತ್ ಬಜರಂಗದಳ ಗುರುಪುರ ಪ್ರಕರಣದ ಅಧ್ಯಕ್ಷರಾದ ಶ್ರೀಯುತ ವಿಷ್ಣು ಕಾಮತ್ ಇವರನ್ನ ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ಹರಿಪ್ರಸಾದ್ ಕುಲ ಇವರು ಸ್ಮರಣಿಕೆ ಕುಶಾಲನ ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಶ್ರೀಯುತ ಕಂಬಳಿ ಇವರು ವೇದಿಕೆಗೆ ಆಗಮಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಶ್ರೀಯುತರು 13/10/1958 ಜನಿಸಿದವರು. ಇವರ ತಂದೆ ಚಪ್ಪರಗೊರಗ, ತಾಯಿ ಶುಂಠಿ. ಇವರ 20ನೇ ವಯಸ್ಸಿನಲ್ಲಿ ಡೋಲು ಬಡಿತ ಕಾಯಕವನ್ನು ಆರಂಭಿಸಿದವರು. ತುಳುವರ ಜಾನಪದ ಆಚರಣೆಯಲ್ಲಿ ಡೋಲು ಬಡಿತವು ಮುಖ್ಯ ಪಾತ್ರವನ್ನು ವಹಿಸುತ್ತದೆ. ತುಳುವರ ಸಾಂಸ್ಕೃತಿಕ ಧಾರ್ಮಿಕ ಆಚರಣೆಗಳಲ್ಲಿ ಡೋಲು ಬಡಿತವು ಅತಿ ಪ್ರಾಮುಖ್ಯತೆಯನ್ನ ಪಡೆದಿದೆ. ಈ ಕಾಯಕವನ್ನು ಅತಿ ನಿಷ್ಠೆಯಿಂದ ಸುಮಾರು 45 ವರ್ಷಗಳಿಂದ ಮಾಡಿ ಜನಪದ ಸಂಸ್ಕೃತಿಯನ್ನ ಉಳಿಸುವಲ್ಲಿ ಇವರ ಪಾತ್ರ ಅತಿ ಮುಖ್ಯವಾಗಿರುತ್ತದೆ. ತುಳುನಾಡಿನ ಜಾನಪದ ಆಚರಣೆಗಳಾದ ಕಂಬಳ, ದೇವಸ್ಥಾನಗಳ ಜಾತ್ರೋತ್ಸವ ಹಾಗೂ ಇತ್ಯಾದಿ ಧಾರ್ಮಿಕ ಕಾರ್ಯಕ್ರಮಗಳಿಗೆ ಡೋಲು ಬಡಿತವು ತನ್ನದೇ ಆದ ವೈಶಿಷ್ಟ್ಯವನ್ನ ಪಡೆದಿದೆ. ಇವರ ಈ ಸೇವೆಯನ್ನ ಗುರುತಿಸಿ ಇವರನ್ನು ಸನ್ಮಾನಿಸಲು ನಾವು ಅತಿ ಸಂತೋಷವನ್ನ ಪಡುತ್ತೇವೆ. ಪ್ರಸ್ತುತ ಸುಖ ಸಂಸಾರಿಯಾಗಿರುವ ತಾವು ಶ್ರೀಮತಿ ಶುಂಠಿ ಅವರನ್ನ ವಿವಾಹವಾಗಿ 5 ಮಕ್ಕಳೊಂದಿಗೆ ಹಾಗೂ 12 ಮೊಮ್ಮಕ್ಕಳೊಂದಿಗೆ ಸುಖ ಸಂಸಾರವನ್ನ ನಡೆಸುತ್ತಿದ್ದೀರಿ. ತಮ್ಮ ಮುಂದಿನ ಜೀವನ ಆಯುಷ್ಯ ಆರೋಗ್ಯದೊಂದಿಗೆ ಸುಖ ನೆಮ್ಮದಿಯಿಂದ ಕೂಡಲಿ ಎಂಬಂತೆ ತಾವು ನಂಬಿ ಆರಿಸಿಕೊಂಡು ಬಂದಿರುವ ಪ್ರಭು ಶ್ರೀ ರಾಮಚಂದ್ರ ದೇವರು, ಕಡೀಲು ಶ್ರೀ ದುರ್ಗಾ ಪರಮೇಶ್ವರಿ ಹಾಗೂ ವೆರಿವುಲ್ಲಯ 5 ಸತ್ಯಗಳ ಸಮಕ್ಷಮ ಪ್ರಾರ್ಥಿಸಿ ಸಾಧುಕೃಪಾ ಮೈದಾನದಲ್ಲಿ ಈ ಯಕ್ಷಗಾನ ಕಾರ್ಯಕ್ರಮದ ವೇದಿಕೆಯಲ್ಲಿ ಗಣ್ಯ ಮಾನ್ಯರ ಸಮ್ಮುಖದಲ್ಲಿ ವಿಶ್ವ ಹಿಂದೂ ಪರಿಷತ್ ಬಜರಂಗದಳ ಭಜರಂಗಿ ಶಾಖೆ ಎಕ್ಕರು ಇದರ ವತಿಯಿಂದ ಸನ್ಮಾನಿಸಿ ಅರ್ಪಿಸುತ್ತಿರುವ ಸನ್ಮಾನ ಪತ್ರ. ಎಲ್ಲ ಗಣ್ಯತಿ ಗಣ್ಯರು ಶ್ರೀಯುತರಿಗೆ ಸನ್ಮಾನವನ್ನ ಮಾಡಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಕೆಲಸಗಳಲ್ಲಿ ಸದಾ ನನ್ನ ಬೆಂಬಲ ಇದೆ ಎಂದು ಆಶಿಸಿ ಆಶೀರ್ವಾದವನ್ನು ನೀಡಿ ಹುರಿತುಂಬಿಸುತ್ತಿರುವವರು ನಮ್ಮ ಶ್ರೀಯುತ ಸದಾಶಿವ ಶೆಟ್ಟಿ ಮುರ ಎಕ್ಕರು ಇವರು ಸನ್ಮಾನಿತ ಆಸನವನ್ನ ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಇಂದಿನ ಈ ಯಕ್ಷಗಾನ ನಡೆಯಲು ಜಾಗದ ವ್ಯವಸ್ಥೆಯನ್ನು ಮಾಡಿಕೊಟ್ಟಿರುವವರು ಮುರ ಸದಾಶಿವ ಶೆಟ್ಟಿ ಶ್ರೀಯುತರು ಸದಾಶಿವ ಶೆಟ್ಟಿ ಮುರ ಇವರ ತಂದೆ ವೆಂಕಪ್ಪ ಶೆಟ್ಟಿ, ತಾಯಿ ಜಲಜ ಶೆಟ್ಟಿ. ಮೂಲತಃ ಇವರು ಕುಟುಂಬ ಕೃಷಿ ಪ್ರಧಾನ ಕುಟುಂಬ. ತನ್ನ ಬಾಲ್ಯದಿಂದಲೇ ಕೃಷಿಯ ಬಗ್ಗೆ ಅತಿ ಹೆಚ್ಚು ಒಲವು ಇದ್ದ ಇವರು ಕೃಷಿಯನ್ನು ತನ್ನ ಜೀವಕ್ಕಿಂತ ಹೆಚ್ಚು ಪ್ರೀತಿಸಿದವರು. ರಾಜಕೀಯವಾಗಿಯೂ ಇವರು ತನ್ನದೇ ಆದ ಛಾಪನ್ನ ಮೂಡಿಸಿದವರು. ಹಿಂದೂ ಸಂಘಟನೆ ಇನ್ನಿತರ ಸಂಘ ಸಂಸ್ಥೆಗಳಲ್ಲಿ ಗುರುತಿಸಿಕೊಂಡವರು. ಒಂದು ಕಾಲಘಟ್ಟದಲ್ಲಿ ಏಕಾಂಗಿಯಾಗಿ ಪಕ್ಷ ಸಂಘಟನೆ ಮಾಡಿದವರು. ಒಂದು ಉತ್ತಮ ರಾಷ್ಟ್ರೀಯವಾದಿ. ಇವರ ಸಮಾಜ ಸೇವೆ ಹಾಗೂ ಕೃಷಿಯಲ್ಲಿ ಮಾಡಿದಂತಹ ಸಾಧನೆಯನ್ನು ಗುರುತಿಸಿ ಇವರಿಗೆ ಜಿಲ್ಲಾ ಪ್ರಶಸ್ತಿಯ ಜೊತೆಗೆ ಹಲವಾರು ಪ್ರಶಸ್ತಿಗಳು ದೊರಕಿರುತ್ತದೆ. ಇವರು ಪ್ರಸ್ತುತ ಬ್ರಹ್ಮಾವರ ಶುಗರ್ ಫ್ಯಾಕ್ಟರಿಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಮತ್ತು ರೈತ ಸಿರಿ ಕುರಲ್ ಎಂಬ ಸಂಸ್ಥೆಯನ್ನ ಸ್ಥಾಪಿಸಿ ಅದರ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ.
ನೀವು ಸಮಾಜಕ್ಕೆ ಕೊಟ್ಟಿರುವ ಸೇವೆಗಳು ಹಾಗೂ ಕೃಷಿ ಕ್ಷೇತ್ರದಲ್ಲಿ ಮಾಡಿದ ಸಾಧನೆಯನ್ನ ಗುರುತಿಸಿ ನಿಮ್ಮನ್ನ ಸನ್ಮಾನಿಸಲು ನಾವು ಸಂತೋಷ ಪಡುತ್ತೇವೆ. ಪ್ರಸ್ತುತ ಸುಖ ಸಂಸಾರಿಯಾಗಿರುವ ತಾವು ಶ್ರೀಮತಿ ನಳಿನಿ ಶೆಟ್ಟಿ ಅವರನ್ನ ವಿವಾಹವಾಗಿ 4 ಮಕ್ಕಳೊಂದಿಗೆ ಹಾಗೂ ಮೊಮ್ಮಕ್ಕಳೊಂದಿಗೆ ಸುಖ ಸಂಸಾರವನ್ನ ನಡೆಸುತ್ತಿದ್ದೀರಿ. ತಮ್ಮ ಮುಂದಿನ ಜೀವನ ಆಯುಷ್ಯ ಆರೋಗ್ಯದೊಂದಿಗೆ ಸುಖ ನೆಮ್ಮದಿಯಿಂದ ಕೂಡಿರಲಿ ಎಂಬಂತೆ ನಾವು ನಂಬಿ ಅರ್ಪಿಸಿಕೊಂಡು ಬಂದಿರುವ ಪ್ರಭು ಶ್ರೀರಾಮಚಂದ್ರ ದೇವರು, ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ಹಾಗೂ ಒಲಿಯ 5 ಸತ್ಯಗಳ ಸಮಕ್ಷಮವಾಗಿ ಪ್ರಾರ್ಥಿಸಿ ಸಾಧುಕೃಪಾ ಮೈದಾನದ ಈ ಯಕ್ಷಗಾನ ಕಾರ್ಯಕ್ರಮ ವೇದಿಕೆಯಲ್ಲಿ ಗಣ್ಯ ಮಾನ್ಯರ ಸಮ್ಮುಖದಲ್ಲಿ ವಿಶ್ವ ಹಿಂದೂ ಪರಿಷತ್ ಬಜರಂಗದಳ ಬಜರಂಗಿ ಶಾಖೆ ಇದರ ವತಿಯಿಂದ ಸನ್ಮಾನಿ ಅರ್ಪಿಸುತ್ತಿರುವ ಸನ್ಮಾನ ಪತ್ರ. ಎಲ್ಲ ಗಣ್ಯಾತಿ ಗಣ್ಯರು ಶ್ರೀಧರಿಗೆ ಸನ್ಮಾನವನ್ನ ಮಾಡಿಕೊಡಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ನಿಮ್ಮ ಜೊತೆಗೆ ಸದಾ ನಾವಿದ್ದೇವೆ ಎಂದು ಬೆಂಬಲಿಸಿ ನಮ್ಮನ್ನ ಹುರಿದುಂಬಿಸಿ ಇಂದಿನ ಈ ಕಾರ್ಯಕ್ರಮಕ್ಕೆ ಜಾಗದ ವ್ಯವಸ್ಥೆಯನ್ನ ಮಾಡಿಕೊಟ್ಟಿರುವಂತಹವರು ಶ್ರೀಯುತ ಸದಾಶಿವ ಅಮರ ಇವರ ಸೇವೆಗೆ ನಾವು ಸದಾ ಚಿರಋಣಿ ಎಂದು ಗಳಿಗೆ ಪುರಸ್ಕಾರವನ್ನ ಮಾಡುವಂತಹ ಸಮಯ. ಇಂದಿನ ಈ ಪುರಸ್ಕಾರವನ್ನು ಶ್ರೀ ಉಳಿನಾಥ್ ಕೋಟೆಯವರು ನೆರವೇರಿಸಿಕೊಳ್ಳಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಮೊದಲಿಗೆ ದೇವಿ ಪ್ರಸಾದ್ ಸುವರ್ಣ, ಅರುಣ್ ಶೆಟ್ಟಿ, ಸನತ್ ಶೆಟ್ಟಿ, ಬಾಲು ಪೂಜಾರಿ ಇವರು ವೇದಿಕೆಗೆ ಆಗಮಿಸಿ ಸ್ಮರಣಿಕೆಯನ್ನ ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ದೇವಿ ಪ್ರಸಾದ್ ಸುವರ್ಣ, ಅರುಣ್ ಶೆಟ್ಟಿ, ಸನತ್ ಶೆಟ್ಟಿ ಕ್ರೀಡಾ ಕ್ಷೇತ್ರದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿ ಹಾಗೆ ಯಕ್ಷಗಾನ ಕಲಾವಿದರಾಗಿ ತಮ್ಮ ಸೇವೆಯನ್ನ ಸಲ್ಲಿಸುತ್ತಾ ಬಂದಿದ್ದಾರೆ. ಇವರ ಈ ಸಾಧನೆಯನ್ನ ಗುರುತಿಸಿ ಸನ್ಮಾನಿಸಲು ನಾವು ಸಂತೋಷಪಡುತ್ತಿದ್ದೇವೆ. ಸನತ್ ಕುಮಾರ್, ನಿಶಾ, ಹರ್ಷಿತಾ, ಪ್ರತೀಶ್ ಪೂಜಾರಿ, ಯಶಸ್ವಿನಿ, ಸ್ವಾತಿ ಅವರು ವೇದಿಕೆಗೆ ಆಗಮಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಸನತ್ ಶೆಟ್ಟಿ, ನಿಶಾಂತ್ ಕ್ರೀಡಾ ಹಾಗೂ ಶೈಕ್ಷಣಿಕ ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ತಮ್ಮನ್ನ ತೊಡಗಿಸಿಕೊಂಡು ಸಾಧನೆಯನ್ನ ಮಾಡಿರುವಂತಹ ನಮ್ಮ ಸ್ಥಳೀಯ ಪ್ರತಿಭೆಗಳು. ನಿಶಾಂತ್, ಹರ್ಷಿತಾ, ಪ್ರತೀಶ್ ಪೂಜಾರಿ, ಯಶಸ್ವಿನಿ ಹಾಗೂ ಸ್ವಾತಿ ಮುಂದಿನ ಬಹುಮಾನವನ್ನ ಮುರಾ ಸದಸ್ಯ ಹಾಗೂ ಶೈಕ್ಷಣಿಕ ಕ್ಷೇತ್ರದಲ್ಲಿ ಸಾಧನೆಯನ್ನ ಮಾಡಿರುವಂತಹವರು ಸಮೃದ್ಧ್, ಗೌರವ್, ಮನ್ವಿತ್ ಆದಷ್ಟು ಬೇಗ ವೇದಿಕೆಗೆ ಆಗಮಿಸಿ ಪ್ರಶಸ್ತಿಯನ್ನ ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ನಿದೀಕ್ಷಾ, ಸನ್ನಿಧಿ, ಸಮೃದ್ಧ್, ಗೌರವ್, ಮನ್ವಿತ್ ಕರಾಟೆ ಕ್ಷೇತ್ರದಲ್ಲೂ ಕೂಡ ಸಾಧನೆಯನ್ನ ಮಾಡಿದ ವಿದ್ಯಾರ್ಥಿಗಳು ತಮ್ಮನ್ನ ಸನ್ಮಾನಿಸಲು ನಾವು ಹೆಮ್ಮೆ ಪಡುತ್ತಿದ್ದೇವೆ. ಮುಂದುವರಿಯುತ್ತಾ ಗೌರಿನಂದನ್, ರಕ್ಷಿತಾ ಕ್ರೀಡಾ ಕ್ಷೇತ್ರದಲ್ಲಿ ಸಾಧನೆಯನ್ನ ಮಾಡಿರುವಂತಹ ನಮ್ಮ ಸ್ಥಳೀಯ ಪ್ರತಿಭೆಗಳು ಚಪ್ಪಾಳೆಯೊಂದಿಗೆ ಇವರನ್ನ ಪ್ರೋತ್ಸಾಹಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಧನ್ಯವಾದಗಳು ಸರ್. ಮುಂದಿನ ಬಹುಮಾನವನ್ನ ರತ್ನಾಕರ್ ಶೆಟ್ಟಿ ಇವರು ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಪ್ರಕೃತಿ, ರಕ್ಷಿತಾ, ಅಕ್ಷತಾ, ನೀರಜ್ ರಾವ್, ನಿಧೀಶ್ ರಾವ್, ಪೂಜಿ ಶೆಟ್ಟಿ ಆದಷ್ಟು ಬೇಗ ವಿದ್ಯಾರ್ಥಿಗಳು ಪ್ರಶಸ್ತಿಯನ್ನ ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಪ್ರಕೃತಿ, ರಕ್ಷಿತಾ, ಅಕ್ಷತಾ, ನೀರಜ್ ರಾವ್, ನಿಧೀಶ್ ರಾವ್, ಪೂಜಿ
ವಿದ್ಯಾರ್ಥಿಗಳು ಕ್ರೀಡಾ ಸಾಂಸ್ಕೃತಿಕ ಹಾಗೂ ಶೈಕ್ಷಣಿಕ ಕ್ಷೇತ್ರದಲ್ಲಿ ಸಾಧನೆಯನ್ನು ಮಾಡುವಂತಹ ವಿದ್ಯಾರ್ಥಿಗಳು. ತ್ರಿಷಾ, ಸುನಿಲ್ ಬಂಗೇರ, ಯತೀಶ್ ಪೂಜಾರಿ, ಯತೀಶ್ ಕಲ್ಲವಕೋಡಿ, ಧ್ಯಾನ್ ಹಿತ್ ಸುವರ್ಣ. ಆದಷ್ಟು ಬೇಗ ವೇದಿಕೆಗೆ ಬಂದ ವಿದ್ಯಾರ್ಥಿಗಳು ಸ್ಮರಣಿಕೆಯನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ತ್ರಿಷಾ, ಸುನಿಲ್ ಬಂಗೇರ, ಯತೀಶ್ ಪೂಜಾರಿ, ಯತೀಶ್ ಕಲ್ಲವಕೋಡಿ, ಧ್ಯಾನ್ ಹಿತ್ ಸುವರ್ಣ. ಮುಂದುವರಿಯುತ್ತಾ ನಮ್ಮ ಜೊತೆಗಿದ್ದಾರೆ ಮಂಡಲ ಪ್ರಮುಖರಾದ ಶಶಿ ಇವರನ್ನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಹಾಗೆಯೇ ಎಲೆಕ್ಟ್ರಿಕಲ್ಸ್ ವಿಜಯ ಸಂಗಮದ ಅಧ್ಯಕ್ಷರು ಇವರನ್ನ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಸತೀಶ್ ಶೆಟ್ಟಿ, ದೀಪಾ ಎಲೆಕ್ಟ್ರಿಕಲ್ಸ್ ವಿಜಯ ಸಂಗಮ ರಿಜಿಸ್ಟರ್ಡ್ ಎಕ್ಕಾರ್ ಇದರ ಅಧ್ಯಕ್ಷರು. ಅಧ್ಯಕ್ಷರ ಸ್ಥಾನ ವಹಿಸುವಂತಹ ಉಮಾನಾಥ್ ಕೋಟ್ಯಾನ್ ಇವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ನಮಸ್ಕಾರ. ಕಟೀಲ್ ದತ್ರೆ ದುರ್ಗಾ ಪರಮೇಶ್ವರಿನ ಪಾದಕಮಲದ ನಮಸ್ಕಾರ ಮತ್ತೊಂದು ಗುಡ್ಡೆದ ಕೊಡಮಣಿಕ ಪರಿವಾರ ದೇವರಿಗೆ ಸಾಷ್ಟಾಂಗ ಪ್ರಣಾಮ ಮತ್ತೊಂದು ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಮಾತೃಶಕ್ತಿ ದುರ್ಗಾವಾಹಿನಿ ಬಜರಂಗಿ ಶಾಖೆ ಎಕ್ಕರ್ ಮಕ್ಕಳಿನ ಪ್ರಥಮ ವರ್ಷದ ಈ ಸಾಂಸ್ಕೃತಿಕ ಕಾರ್ಯಕ್ರಮ ಇತೊಟ್ಟಿಗೆ ನಡೆಕೊಂಡಂತಿನ ಧರ್ಮ ಸಭೆ ಸಾಧಕರಿಗೆ ಗೌರವ ಅಂಚನೆ ಪ್ರತಿಭೆಗಳಿಗೆ ಪ್ರೋತ್ಸಾಹ ಕೊಡ್ಕೊಂಡಂತಿನ ಈ ಕಾರ್ಯಕ್ರಮಗಳು ವೇದಿಕೆ ರೂಪಂತಿನ ಮಾತಿನ ಹಿರಿಯರು ಮೂರ ಸದಾಶಿವನಿಗೆ ನಮಸ್ಕಾರ ಅಂತಂದು ಹೆಕ್ಕಾರ್ ಬನ್ಸಂಗದ ಗುರುಕಾರ ಆತ್ಮೀಯರೇ ಏನಿಂಚಿನ ರತ್ನಾಕರನಿಗೆ ನಮಸ್ಕಾರ ಅಂತಂದು ಅಂಚನೆ ಮಂತ್ರದೇವತೆ ಕ್ಷೇತ್ರ ಪುರ್ಕೋಡಿನತ್ತ ಪಾತ್ರಿಲು ಆತ್ಮೀಯರೇನ ಸುಂದರ ಪುರ್ಕೋಡಿಗೆ ನಮಸ್ಕಾರ ಅಂತಂದು ವಿಷ್ಣು ಪ್ರಭು ಬಜರಂಗ ದಳದ ವಿಶ್ವ ಹಿಂದೂ ಪರಿಷತ್ನ ಅಧ್ಯಕ್ಷರಾದ ವಿಷ್ಣು ಕಾಮತರಿಗೆ ನಮಸ್ಕಾರ ಅಂತಂದು ವಸಂತರಿಗೆ ನಮಸ್ಕಾರ ಅಂತಂದು ದಿನೇಶ್ ವಿಜಾರ್ರಿಗೆ ನಮಸ್ಕಾರ ಅಂತಂದು ಅಂಚನೆ ವೇದಿಕೆ ರೂಪನಂಚಿನ ಆತ್ಮೀಯ ಮಾಜಿ ಪಂಚಾಯತ್ ಗುರುಕರೇ ಸುದೀಪ್ ಅಮೀನ್ರೆ ಅಂಚನೆ ಆತ್ಮೀಯರೇ ಸಹೋದರೇ ಪ್ರಕಾಶ್ ಕುತ್ಯಾನ್ರೆ ರಿತೇಶ್ ಶೆಟ್ಟಿ ಎನ್ನ ಸಹೋದರಿ ಮೇಲಕ್ಕಾರ ಅಂಚನೆ ದಿನೇಶ್ ಕುತ್ಯಾನ್ ಮೇಲಕ್ಕಾರ ರಮಾನಂದ ಪೂಜಾರಿ ಪಟೇಲ್ ಅಂಚನೆ ಹರಿಪ್ರಸಾದ್ ಬಜರಂಗ ದಳದ ಪ್ರಮುಖರೇ ಸೂರಜ್ ಅಂಜನೆ ಮಾತ ಬಜರಂಗ ದಳ ವಿಶ್ವ ಹಿಂದೂ ಪರಿಷತ್ನ ತನ್ನ ಹಿರಿಯರು ಸಹೋದರರು ನೀವು ಸೇರಿದಂತೆ ಅಪ್ಪನಕಲು ಅಣ್ಣನಕಲು ಬೆಗ್ಗೆಯಲ್ಲೂ ನರ್ಮಲಲ್ಲೂ ಬೆಗ್ಗೆನಕ್ಕೆ ಮಾತರಿಗೆ ನಮಸ್ಕಾರ ಅಂತಂದು ಬಾರಿ ಶೋಕದ ಒಂದು ಕಾರ್ಯಕ್ರಮ ಇನಿ ಈ ಸಭೆ ಮುಗಿದ ಬಿಟ್ಟಿಗೆ ಬೆಂಕಿನಾಥೇಶ್ವರ ಯಕ್ಷಗಾನ ಮಂಡಳಿದಾಗಲೂ ಒಂಜಿ ಒಲ್ಲದ ಆಟ ಐದು ದುಂಬು ನಮ್ಮನೆ ಕಟೀಲ್ದ ಎಕ್ಕಾರದ ಈ ಭಾಗದ ಜೋಕುಲು ಬಾರಿ ಪೊಲಿಯುವ ಸಂಸ್ಕಾರ ತುಜ್ಪವನಂಚಿನ ಭಜನಾ ಕಾರ್ಯಕ್ರಮನು ನಡಪಾದುಕೋತೀರ ನಮಸ್ಕಾರ ಅಂತಂದು ಇದು ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ದಿನೇಶನ್ನೇ ಬಂದೆ ಇನಿ ದೇಶದ ಒಂದು ಅವಿಭಾಜ್ಯ ಅಂಗ ಈ ಸಂಘಟನೆ ಎಂದು ಬಂದಲ್ಲ ತಪ್ಪವನು ಯಾಕೆಂದ್ರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಹಿಂದೂ ಬಹುಸಂಖ್ಯಾತ ಹಿಂದೂ ಸಮಾಜದ ರಕ್ಷಣೆಗೆ ಬಹುಸಂಖ್ಯಾತ ಹಿಂದೂನ ಧರ್ಮ ರಕ್ಷಣೆ ಮಾಡ್ತಾರೆ, ಧರ್ಮದ ಹೊರಿತಾರೆ. ಈ ದೇಶಗಳು ಈ ರಾಷ್ಟ್ರಗಳು ಹಿಂದೂ ರಾಷ್ಟ್ರದ ಸಂಸ್ಕೃತಿಯನ್ನು ಹೊರಿತಾರೆ ಮಾಡೋದು ಉಂಟಾಯಿನಂಚಿನ ಒಂಜಿ ರಾಜಕೀಯೇತರ ಸಂಸ್ಥೆ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಬೆಟಬೇತೆ ಸುಮಾರು 54 ಮುಟ್ಟ ಬೆಟಬೇತೆ ಸಂಘಟನೆಗಳು ಐತ ಅಡಿಟ್ ಬರ್ಕೊಂಡು
ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಬಹುಶಃ ಹಿಂದೂ ಸಮಾಜದ ಸಂಘಟನೆಗೆ ಒಂದು ಕೊಂಡಿ ತಿಲಕ ಕೆಲಸ ಮಂತೊಂದುಂಡು. ಇನಿ ಸುಳುಕಾದ ತಿಳಿಯೋಡಾಯನಿ ದಯಪಟ್ಟ ಪ್ರಥಮ ಮುಲ್ಪ ಬಜರಂಗ ದಳ ವಿಶ್ವ ಹಿಂದೂ ಪರಿಷತ್ ಘಟಕ ಪ್ರಾರಂಭ ಆಯಿತು. ನಾನು ಈ ಜನಪ್ರತಿನಿಧಿ ಅಭ್ಯರ್ಥಿ ಎರಡು ಮಸ್ತ್ ಜನ ಸಂಘಟನೆದ ಬಜರಂಗ ದಳದ ಭಾಷಣ ಲೆಕ್ಕಂತೆ ಇತ್ತೇನು ಲೆತ್ತೇಡಲ್ಲ ಪಾಪೇರ್ನಾಗ ಬಾರಿ ತೂಕೋಡು ಬಾರಿ ಆಲೋಚನೆ ಮಾಡ್ತದ್ದು ಪಾಪೇರ್ ರಾಪ ಯಾಕಂದ್ರೆ ಯಾನೋಡಿ ಜನಪ್ರತಿನಿಧಿ ಆಂಡ್ರೆ ಯಾನೋಡಿ ಹಿಂದೂ ಸಮಾಜದ ನಿಖಿಲಕನೇ ರಾಷ್ಟ್ರ ಪ್ರೇಮಿ ಇನಿ ಸುಲೂಕ ಅಭಿಯಾನ ಎನ್ನ ಜವನರಿಗೆ ಬಂದಾದ ಕಂಡ ನಮ ಸರಿಯವು ನಮ ಸರಿಪೋಡು ಬಜರಂಗ ದಳದ ಜವನರು ಸರಿಪೋಡು ಬಂಡೆಂಚ ಸುಲೂಕಾದ ನಮ್ಮ ಇಲ್ಲನ ನಮ್ಮ ಸರಿಯಟ್ಟೆ ಜೀವನದು ಇಲ್ಲದ ಪ್ರಾಯದ ಅಪ್ಪೆ ಪ್ರಾಯದ ಅಜ್ಜಿ ಎನ್ನಕ್ಕ ಎನ್ನ ಮೆಗ್ಡಿ ಎನ್ನ ಮರ್ಮಗಳು ಮಕ್ಕಳ ಬಗ್ಗೆ ವಿಶೇಷವಾದ ಎನ್ನ ಇಲ್ಲಿ ಎಂಚ ಒಂದು 2 ಬೋರ್ತು ಮೂಜಿ ಬೋರ್ತು 2 ಬೋರ್ತು ಎಂಚ ಹಾಕ್ಲಿಕ್ಕೆ ಅನ್ನೋ ಒಪ್ಪುಕೊರಡು ಪ್ರಾಯದಕ್ಕೆ ನಾನು ಎಂಚ ಸಾಂಗ್ ಕೊಡು ಅಂದ್ರೆ ಜವನಿಗೆ ಆ ಜವಾಬ್ದಾರಿ ಬೋರ್ಡು ಎನ್ನ ಇಲ್ಲದ ಜವಾಬ್ದಾರಿ ಗೆತ್ತೊಂಡ ಎನ್ನ ಇಲ್ಲ ಮಾತ್ರ ಯಾವ ಅಂದಿಗೆ ಅಂತ ಖಂಡಿತ ಆಗ್ತದೆ. ಇಲ್ಲದ ಜವಾಬ್ದಾರಿ ಪ್ರಥಮ ಆಯ್ತಾ ಜೊತೆ ದೇಶಕ್ಕೂ ಬಡದು ದಾದಾಣದ ಕೆಲಸ ಮಾಡ್ಕೊಡು ಪಂಪುನ ಉದ್ದೇಶಕ್ಕೆ ಪುಡ್ತೀನಂತಿರೋ ಬಜರಂಗ ದಳ ವಿಶ್ವ ಹಿಂದೂ ಪರಿಷತ್ ಮಾರ್ಗದರ್ಶನ ಮಾಡ್ಕೊಂಡು ಬಜರಂಗ ದಳದ ಜವನಿರು ದೇಶ ಕಾಪೆರೆ ಈಗ ಅಪ್ಪನಗಳನ್ನು ತಂಗಳೇನು ಮರ್ಮಲ್ನಕ್ಕಲ ಮಾನ ಪ್ರಾಣ ಕಾಪೆರೆ ಐತೊಟ್ಟಿಗೆ ಗೋಮಾತೆನ ಪ್ರಾಣ ಕಾಪೆರೆಂದು ಉಂಡಾಯನಂತಿನ ಒಂದು ಸಂಘಟನೆ ಸೂಟು ಎನ್ನ ಇಲ್ಲದನ್ನ ಅಪ್ಪೆ ಪಲಿಯನ್ನ ಅಜ್ಜಿಯನ್ನ ಮರ್ಮಲಲ್ಲು ಎನ್ನ ವ್ಯಕ್ತಿ ಎನ್ನೆಲ್ಲದ ಕಿದತೆ ಪೆತ್ತ ಉದಿಯಾರು ಚೂಡಾಯನ ಎನ್ನೆಲ್ಲದ ಕಿದತೆ ಪೆತ್ತ ಓಲ ಮೇಲೆ ಬಿಡ್ದು ಬಯ್ಯನಕ ಕಿದಕ್ಕಿದೆ ಒಂದು ಬರಂದೆ ಏರ 11 பேருந்து வரண்டா ಅವ್ರು ನಮ್ಮ ತಪ್ಪು ಅಂಚನೆ ಎನ್ನೆಲ್ಲ ಮರ್ಮರೇನು ಯಾನು ಕಾಡು ಲೆಕ್ಕದ ಬರ್ತದೆ ಒಂಜಿ ಕುಂಕುಮದ ಮಲ್ಲ ನಾಮ ಇದ್ದದು ಓಮುಲ್ಪ ಮಾರ್ಗದ ಬೆಟ್ಟು ಮತ್ತು ಒಂದೊಂದು ಇಲ್ಲದ ತಂಜಾನ ತಿಂಗೇರದಲ್ಲಿ ಇತ್ತು ನಾನು ತಿಂದದು ಮತ್ತು ಒಂದೊಂದು ಅಣ್ಣ ನಮಸ್ಕಾರ ಓಲ್ ಬೇಲೆ ಕಂಡ ಬೇಲೆ ಜೊತೆ ಕೊಟ್ಟೆ ಅಂದ್ರೆ ಪಾಕ ದಿನ ಒಂಚೂರು ಅರ್ಜೆಂಟ್ ಬೇಲೆ ಉಂಟು ಬರ್ಪಾರ ಪುರುಸೊತ್ತು ಜೊತೆ ಕೊಟ್ಟೆ ಅಂದ್ರೆ ಎಂದು ಪನ್ಪುನಂಚಿನ ರೀತಿ ನಮ್ಮ ಒಬ್ಬರಲ್ಲಿ ನಮ್ಮ ಬೆರಡು ನಮ್ಮ ಇಲ್ಲಿನ ನಮ್ಮ ಸಂಸಾರ ನಮ್ಮ ಕುಟುಂಬದ ತೂಪುನಂಚಿನ ಆದ್ಯ ಕರ್ತವ್ಯ ಬಜರಂಗ ದಳದ ಪ್ರಾಮಾಣಿಕ ಸ್ವಯಂ ಸೇವಕನ ಆದ್ಯ ಕರ್ತವ್ಯ 5 ಪಕ್ಕ ರಾಷ್ಟ್ರ ಸಮಾಜ ಧರ್ಮ ಎನ್ನ ಎಲ್ಲರೂ ತೋದು ಈಚೆ ಕಾಣಲಾಕದ ಬದುಕನ್ನು ಬೇಜವಾಬ್ದಾರಿ ರಾಷ್ಟ್ರದ ಕೆಲಸ ಮಲ್ಪೆ ಸಂಘಟನೆಯ ಕೆಲಸ ಮಲ್ಪೆ ಕೊಂಡಾಗ ಎನ್ನ ಮರ್ಮಲ್ಲಿ ಇಲ್ಲಿ ತೋಡು ಪ್ರಾಯದ ಅಪ್ಪೆಮ್ಮನ ಸಾಂಕೋಡು ಅಕ್ಲೆ ಬಂಜಿ ಪೊಂಡಿ ರುಪ್ಪುಕೋಡು ಬಂಡದು ಅಲ್ಲಿ ಬೇಲೆ ಗೋಪಾಲ್ ಎನ್ನ ಮರ್ಮಲ್ಲಿನ ವ್ಯಕ್ತಿ ಬೇಲೆ ಗೋಪಾಲ್ ಅಲ್ಲಿಗಳ ನವಲಕ್ಕನ ಆಸೆ ಆಕಾಂಕ್ಷೆ ಉಂಟು ಅದು ಬೇಲೆಗೆ ಬೇರೆ ಒಂದು ಸಾಧಿ ತಪ್ಪೇ ಯಾವು ಅವೆಲ್ಲ ತಪ್ಪತ್ತು ಎನ್ನ ತಪ್ಪು ಎನ್ನ ಮರ್ಮಲ್ಲೇ ಎನ್ನ ಪಲಿನಿ ಎನ್ನ ವ್ಯಕ್ತಿನ ಇದೇ ಬೇರೆ ಕಡಪಡ್ತೀನಿ ಎನ್ನ ತಪ್ಪು ನಿಖುಲು ತೂಲೆ ಆಲೋಚನೆ ಮಲ್ಪುಲಿ ಇനി ಆಯೇ ಒಂಜಿ ಮತ್ತೆ ಅಪ್ಪೆ 2 ಮತ್ತೆ ಅಪ್ಪೆ 3 ಮತ್ತೆ ಅಪ್ಪೆ 15 ಜೋಕುಲು 16 ಜೋಕುಲು 11 ಜೋಕುಲು ಮಲ್ಪೆ ಒಂದೇ ಮಂಜಿ ಪೊಣ್ಣು ಮಗಲ ನಾಯೇ ఆయన ಕಂಪೌಂಡ್ ಬಿದೆ ಬೇರೆ ಕಡಪುಡುಜೆ ಹಾಗೆ ಕಂಪೌಂಡ್ ಮಲ್ಪರೆ ಕಷ್ಟ ಅನ್ನೋದನ್ನ ತರ್ಪಾಲ್ ಕಟ್ಟದನ್ನಲ್ಲ ఆయన ಕಂಪೌಂಡ್ ಬಂದು ಮಲ್ಪೆ ಪಿದೈ ತೀರಬಲ್ಲಿ ಉಲಾಯ್ದಕ್ಕಲು ಪಿದೈ ತೀರಲ್ಲಿ ಪಿದೈದಕ್ಕಲು ಉಲಾಯ್ ತೀರಬಲ್ಲಿ ಹಾಗೇತ ಜಾಗ್ರತೆ ಆಲೋಚನೆ ಮಲ್ಪೆ ನಮ್ಮ ಆಲೋಚನೆ ಮಲ್ಪುಗ ಯಾಕೆಂದ್ರೆ ಯಾನು ಪಾತ್ರುಣಿ ಎನ್ನ ವ್ಯಕ್ತಿಯನ್ನಾಗ್ಲಿಕ್ಕೆ ಎನ್ನ ಪಲಾಯನಾಗ್ಲಿಕ್ಕೆ ಎನ್ನ ಬಜರಂಗ ದಳದ ಕಾರ್ಯಕರ್ತರಿಗೆ ಅವು ಕರೆಕ್ಟ್ ಆಲೋಚನೆ ಅವರು ಮಾಡಿದ ನಾನು ಪಾತ್ರ ಯಾಕಂದ್ರೆ ಯಾನ ಮಸ್ತ್ ಸಂಘಟನೆ ಭಾಷಣ ಮತ್ತು ಬೈದಿನೇ ಇನಿ ನಮ್ಮ ಸರಿ ಇಪ್ಪೋದು ఆయనతో బీరలు తెలుపుకోవడం ఆయన సమానం ఆయన కన్ను దండల కుజిని మారితే దాద మల్తాండల ఆయన నీతి జోకులని నీతి బుడగలని సుపోటు ಸಾಂಗ್ಪಿ ಅಂಚಾದ ನಮ್ಮ ರಾಷ್ಟ್ರ ಭಕ್ತಿ ಅಥವಾ ದೇಶದ ಸೇವೆ ಒಪ್ಪಂದಿಗೆ ನಮ್ಮ ಇಲ್ಲಂದು ಪ್ರಾರಂಭ ಇಲ್ಲನ್ನು ಸರಿಯಾದ ಇದು ಇಲ್ಲನ್ನು ಸರಿಯಾದ ಸಂಸ್ಕಾರ ಕೊಡ್ದು 5 ಪಕ್ಕ ಸಮಾಜದ ಬಗ್ಗೆ ಬರಿತ ಇಲ್ಲದ ಬಗ್ಗೆ ಬರಿತ ಗ್ರಾಮದ ನಮ್ಮ ಗ್ರಾಮದ ಬಗ್ಗೆ ಬರಿತ ಗ್ರಾಮದ ಬಗ್ಗೆ ಚಿಂತನೆ ಮಲ್ಪನ
ಅವ್ರ ರಾಷ್ಟ್ರ ಪ್ರೇಮ, ಅವ್ರ ರಾಷ್ಟ್ರದ ಕೆಲಸ. ಅಂಚಾದ ಇನಿ ಯಾನ ನಿಕ್ಲಿಗೆ ಮಾತಾಡಲಿಲ್ಲ ಪ್ರತಿವರೆಗಳ ಮಾತ್ರ ಐತೆ. ಪ್ರಥಮವಾದ ಉಂಡಾಯನಂಚಿನ ಒಂದು ಸಂಘಟನೆ ಮೂಲು ನಿಖಲು ಬೇತೆ ಬೇತೆ ನಿಖಲು ಸಂಘಟನೆ ಜೊತೆ ಕೆಲಸ ಮಾಡ್ತಿರ್ತಾರೆ. ಅಂಚಾದ ಹಿಂದುತ್ವದ ಕೆಲಸ ಮಾಡ್ಕೊಡು, ರಾಷ್ಟ್ರೀಯತೆಯ ಕೆಲಸ ಮಾಡ್ಕೊಡು, ನಮ್ಮ ಗೋಮಾತೆಯನ್ನು ಕಾಪಾಡುವಂತ ಕೆಲಸ ಮಾಡ್ಕೊಡು. ಅದೇ ಅತ್ಯುತ್ತಮವಾದ ನಾವು ಮಾಡ್ಕೊಡೋ ಕೆಲಸ ನಮ್ಮ ಇಲ್ಲದ ನಮ್ಮ ಅಪ್ಪೆಮ್ಮನ, ನಮ್ಮ ಹಿರಿಯರನ್ನ ಇನ್ನು ಅಪ್ಪೆಗೆ ನಮಗೆ 85 ವರ್ಷ ಸನ್ಮಾನ ಮಲ್ತ ಆದ್ರೆ ಭಾರಿ ಮಲ್ಲ ಜನ ಹತ್ತೆ, ಭಾರಿ ಮಲ್ಲ ಸಂಗತಿ ಹತ್ತೆ ಅಣ್ಣ ಆರು ಬಂದ ಬರ್ತದೆ, ಕಷ್ಟ ಬರ್ತದ. ಏತ ಜೋಕ್ಲೇನು ಏತ ಪುಯ್ಯಲ್ಲಿ ಏತ ಜೋಕ್ಲೇನು 4 ಜನ ಜೋಕ್ಲೇನು ಮಲ್ಲೆ ಮಲ್ಕೊಂಡು ಆರು ಏತ ಕಷ್ಟ ಬೈತಾರೆ. ಏತ ಕಂಡಿಡ್ಬೋದು, ನಟ್ಟಿ ಬೆಂದಿದೆ, ಬೆತೆ ಬೇತೆ ಬೇಲೆ ಮಾಡ್ತದೆ, ಕೂಲಿ ಬೇಲೆ ಮಾಡ್ತದೆ, ಸಾಂಗ್ತದೆ. ಐಕ್ಯರಾಗಿ ಗೌರವ ಕೊರಿಯ ನಮ್ಮ ಅಂಚಿನ ನಮ್ಮ ಸಂಸ್ಕಾರ ನಮ್ಮ ಹೃದಯಕ್ಕೆ ಬಿಡರುದು. ನಮ್ಮ ಸಂಘಟನೆ ನಮ್ಮ ಎಲ್ಲರದ್ದು ಪ್ರಾರಂಭ ಉಂಟು. ಅಂಚೆ ಅದು ಎಂಗೆ ವಿಶ್ವಾಸ ಉಂಟು. ನಮ್ಮ ಆಯ ಸರಿಜೆ ಆಯ ಸಮಾಜ ಅಕ್ಕಲು ಸರಿಜೆ ಬಂದ್ಬಿಟ್ಟು ತುಂಬು ನಮ್ಮ ಸರಿ ಇಪ್ಪದು, ನಮ್ಮ ಸರಿ ಇತ್ತಿದೆ. ನಮ್ಮ ಸಂಘಟನೆಗೆ, ನಮ್ಮ ಅಪ್ಪೆಗೆ, ನಮ್ಮ ವ್ಯಕ್ತಿಗೆ, ನಮ್ಮ ಮರ್ಮವಲ್ಲೆಗೆ, ನಮ್ಮ ಗೋಮಾತೆಗೆ ತೊಂದರೆ ಅನ್ನೋದ ಖಂಡಿತವಾದ ನಮ್ಮ ಗುಡಿಯರಲ್ಲಿ. ಇനി ಭಾರತೀಯ ಜನತಾ ಪಾರ್ಟಿ ಸಂಘಟನೆಗೆ ಒಂದು ರಾಜ್ಯಕ್ಕೆ ಪಕ್ಷವಾದ ಇನ್ನು ಕೆಲಸ ಮಲ್ಪನಂತೆ ಒಂದು ಪಾರ್ಟಿ. ಈ ಭಾರತೀಯ ಜನತಾ ಪಾರ್ಟಿಗೆ ನಿಖಿಲ್ 2ನೇ ಅವಧಿಗೆ ಆಯ್ಕೆ ಬಂದಾರೆ. ನಿಖಿಲ್ನ ಪ್ರಯತ್ನ, ನಿಖಿಲ್ನ ಕೆಲಸ, ನಿಖಿಲ್ ಮಂದಿರಂಚಿನ ಪೂರಾ ಕೆಲಸದ ಪ್ರತಿಫಲವನ್ನು ಗೆನ್ನಾಗ ನಮ್ಮ ಜನಪ್ರತಿನಿಧಿ ಗೆಲ್ಲುನ, ನಮ್ಮ ಸರ್ಕಾರ ಬರ್ಪಣ ಇನ್ನು ಅಯೋಧ್ಯೆಯಲ್ಲಿ ರಾಮ ಮಂದಿರ ಆಯ್ನ ಪ್ರತಿ ಒಂದು ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳದ ಕಾರ್ಯಕರ್ತನ ಪ್ರಯತ್ನ ಅದೇ ಗೋದುಪರೆ ಆ ಮಂತ್ರಿನಂಚಿನ ಪ್ರಯತ್ನ ಇನ್ನು ರಾಮ ಮಂದಿರ ಅವಳು ಲೋಕಾರ್ಪಣೆ ಆಯ್ನ. ನರೇಂದ್ರ ಮೋದಿ ಮುಲ್ಕಿಗೆ ಬತ್ತಿನ ಅಲ್ಪಾನ, ಕೋಣೂರಿಗೆ ಬತ್ತಿನ ಅಲ್ಪಾನ ನನ್ನ ಒಂದು ಪಾತ್ರ ಬಂದಿರು. ಇನಿ ಈ ದೇಶದ ನರೇಂದ್ರ ಮೋದಿನ ಸರ್ಕಾರ ಮಾಡು, ನರೇಂದ್ರ ಮೋದಿ ಪ್ರಧಾನಿ ಅವಡು, ನರೇಂದ್ರ ಮೋದಿ ಪ್ರಧಾನಿ ಅವಡು ಬಂದ್ಬೇರು. ಈ ದೇಶ ಪ್ರಪಂಚದಲ್ಲಿ ಮಾರ್ಗದರ್ಶನ ಮಾಡುವ ರೀತಿಗೆ ವಿಶ್ವಗುರುವಾದ ದುಂಬಲಿಗೆ ಕಾರಣ ಎಂಚಿನ ಅದಕ್ಕೆ ಕೇಳಿದೆ. ಹೆಚ್ಚಿನ ಬಂದರೆ ನರೇಂದ್ರ ಮೋದಿ ಎಂದು ಯಾರು ಬಂದರೆ ಆಗ್ತದೆ. ನಿಖಲು ಕೊನ್ನ ಒಂಜಿ ಓಟು ಇನಿ ಈ ದೇಶ ವಿಶ್ವಗುರುವಾದ ಕಾರಣ ಆರ್ಪನ್ನ ಪಾತ್ರ. ನರೇಂದ್ರ ಮೋದಿ ದಾರತ್ತು ಶೂನ್ಯ, ನಿಖಲು ಕೊಡ್ತೀನಿ ಅಂಚಿನ ಓಟು ನಮ್ಮ ಏರ್ಮಲ ವಿರುದ್ಧ ಆಗ್ತದೆ. ನಮ್ಮ ಏರ್ಮಲ ಏರಿಗಳ ವಿರುದ್ಧ ಈ ಸಂಘಟನೆ ಕೊಡುದಿನ ಆಗ್ತದೆ. ನಮ್ಮ ರಕ್ಷಣೆ ಮಾಡ್ಕೊಂಡ್ರೆ ನಮ್ಮ ಗೋಮಾತೆಯ ರಕ್ಷಣೆ ಮಾಡ್ತಾರೆ, ನಮ್ಮ ಸಮಾಜದ ರಕ್ಷಣೆ ಮಾಡ್ತಾರೆ ಕೊಡುದಿನ ಅಂಚಿನ ಸಂಘಟನೆ. ಏರ್ಮಲ ವಿರುದ್ಧ ನಮ್ಮ ಕೊಡುಗೆ ನಮ್ಮ ಸಂಘಟನೆ ಕಟ್ಟು ಆಗ್ತದೆ. ನಂಕ ತೊಂದರೆ ಅನ್ನಾಗ ಮಾತ್ರ ನಮ್ಮ ಗುಡುಪುಜ ಬಕ್ಕಲೇರು ತೊಂದರೆ ಮಲ್ಪನ ಅಂಚಿನ ಜಾಯಮಾನ ನಮ್ಮ ಬಜರಂಗದಳ ವಿಶ್ವ ಹಿಂದೂ ಪರಿಷತ್ ರೀತಿ ಅಂಚಾದ ಈ ಬಾರಿ ಪೊಲ್ಲದಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ. ಇಲ್ಲಿ ಜೋಗ್ಲದ ಬದಿನ ಸ್ವಲ್ಪ 85 ವರ್ಷ ಪ್ರಾಯದ ಮುಖಾಲ ಗೌರವ ಪುರಸ್ಕಾರ ಅಂತೇಳಿ ಪ್ರತಿಭಾ ಪುರಸ್ಕಾರ ಅಂದೇನು ಮಲ್ತಾರೆ. ಖಂಡಿತವಾದ ಮಲ್ಕೊಡು. ಇನ್ನು ಶ್ರೀಮಂತರಿಗೆ ಮಲಮಲ್ಲ ಕಾಸದಗಳಿಗೆ ಮಲಮಲ್ಲ ಡೊನೇಷನ್ ಕೊಡ ಸನ್ಮಾನ ಮಾತೆಲ್ಲ ಮಲ್ಕೋಬೇಕು. ದಾನಜ್ಜಿ ಇಲ್ಲಿ ಕೊಡಬಣಿತ ಏನ ಹೆಂಚಿನಂತ ಮರತ ಕೆಲಸ ನೇಮದ ಕೈನು ಮಲ್ಪನಂಚಿನ ವಿಶ್ವಕರ್ಮರಿಗೆ ಇನಿ ವ್ಯತಬೇತ ಮುಲ್ಪ ಬ್ಯಾಂಕ್ದ ಎಂಜಿನ ರತ್ನಾಕರ್ ಬ್ಯಾಂಕ್ ಕೆಲಸ ಮಾಡ್ತಿನಾರು ಅದೇಗೆ ಇನ್ನು ಹಿರಿಯರ ಏನಂಚಿನ ನಮ್ಮ ಶೆಟ್ರಿಗೆ ಒಂಜಿ ನಮ್ಮನ ಮಾತೇರಿನ ಪೊರ್ಲು ಮಲ್ಪನಂಚಿನ ನಮ್ಮ ಕುಜಾಲ್ದೈತು ನಮ್ಮ ಗಡ್ಡದೈತು ಒಂಜಿ ಬಂಡಾರ್ಲಿಕ್ಕೆ ಬಂಡ ಇನ್ನ ಕೆಲಸ ಶ್ರೇಷ್ಠ ನಮ್ಮ ದೇಶಡು ಅಂತ ಆಯ್ತ ಉದ್ದೇಶ ಐತೆ. ಇನ್ನ ಕೆಲಸ ನಿಖಲ ಪ್ರತಿವರೆನ ಕೆಲಸ ನಾವು ಶ್ರೇಷ್ಠ ಊರ ಎಲ್ಲಿಯತ್ತು ಅವು ಶ್ರೇಷ್ಠ ನಿಖಲ್ ಮಲ್ಪನಂಚಿನ ಕೆಲಸ ಅಂತ 5 ನಿಖಲಿಂದ ತೊಜ್ಪಾದು ಕೊಡ್ತಾರೆ. ಅಂಚಾದ ನಿಖಲಿಗೆ ಮಾತೇರಿಲ್ಲ ವೇದಿಕೆ ರೀತಿಯ ಪ್ರತಿವರೆಗಳ ನಿಖಲು ಒಂದು ಸೇರಿದಿನಂಚಿನ ಪ್ರತಿ ಜವನರಿಗಳ ನಿಖಲ ಒಟ್ಟಿಗೆ ಉಮನಾಥ್ ಕೋಟೆ ನೇಪಲ ಒಪ್ಪುವೆ ಸದಾ ನಿಖಲ ಒಟ್ಟಿಗೆ ಒಪ್ಪುವ ಸದಾ ನಿಖಲ ಎಂಚಿನ ನಿಖಲ ಸಮಸ್ಯೆ ಉಂಡ ಖಂಡಿತವಾದ ನಿಖಲ ಜೊತೆ ಇಟ್ಟಿದೆ ಪ್ರಯತ್ನ ಮಾಡ್ಪ. ನಮ್ಮ ಇನ್ನು ವೇದಿಕೆಯಲ್ಲಿ ಗೌರವಾನ್ವಿತ ಎಕ್ಕಾರ್ ಪಂಚಾಯತ್ದ ಸದಸ್ಯರು ಲಕ್ಕ ಪ್ರತಿವೇತ ಸದಸ್ಯರು
ಮುಲಿದೊಡ್ಡಕ್ಕೆ ಮಾತಿರಲ್ಲ ನಮಸ್ಕಾರ ಅಂತಂದು ಬಹುಶಃ ಪ್ರವೀಣಾಚಾರ್ಯ ಜೊತೆ ಕಾರ್ಯಕ್ರಮದ ನಿಮಿತ್ತ ನಮ್ಮ ಅಧ್ಯಕ್ಷರು ಬೈಜರು ಅರೆಗ್ಲ ನಮಸ್ಕಾರ ಅಂತಂದು ಮೂರು ಸೇರಿದ ಪ್ರತಿಯವರಿಯಾಗಲ್ಲ ಎಂಗಳ ಅಪ್ಪನಕ್ಲೆಗೆ ಅಣ್ಣನಕ್ಲೆಗೆ ಮೆಗ್ಗನಕ್ಲೆ ಮರಮನಲ್ಲಿಗೆ ಮಾತ್ರ ಹಿರಿಯರಿಗೆ ಅಜ್ಜಿನಕ್ಲೆಗೆ ಹಿರಿಯರಿಗೆ ಮಾತ್ರ ನಮಸ್ಕಾರ ಅಂತಂದು ನಿಖಿಲ್ನ ಜೋಕುಲ ಸಂಘಟನೆ ನಿಖಿಲಕ್ಲೆಗೆ ಬುದ್ಧಿ ಬಂಡದು ಸಾಧಿ ತತ್ತಿನಲ್ಪ ಬುದ್ಧಿ ಬಂಡದು ಅಂಚೆ ಮಲ್ಪರೆ ಇಂಚೆ ಮಲ್ಪೊಂದು ಪಂಡೇರು ದಿನೇಶ್ ಮಿಜಾರ್ ಬಜರಂಗದಳ ಬಂಡ ಕಾಲು ಗಲಾಟೆ ಮಲ್ಪನ ಸಂಘಟನೆ ಏಪ್ರಿಲ್ 2ರ ವಾರದಲ್ಲಿ ಬಜರಂಗದಳ ಅಂದು ಬಂದಾಗ ಮಂಕ್ ದಾರ ತೊಂದರೆನಾಗ ರಕ್ಷಣೆ ಕೊಪ್ಪನಂಚಿನ ಸಂಘಟನೆ ಅಂದುಕೊಳ್ಳೋದು ಆ ರೀತಿ ಕೆಲಸ ಮಲ್ಪರೆ ಖಂಡಿತವಾದ್ರ ಕಡಿಲ್ದಪ್ಪೆ ನಂಗೆ ಖಂಡಿತವಾದ್ರ ರಕ್ಷೆ ರಕ್ಷೆ ಬಂದ ಪಾತ್ರವನ್ನು ಪಣೊಂದು ಮಾತಿರಗಳೆಡ್ಡಾವಡೆ ಶುಭಾಶಯವನ್ನು ಪಣೊಂದು ಎನ್ನ ಪಾತ್ರವಂತೇವೆ. ನಮಸ್ಕಾರ. ಜೈ ಶ್ರೀರಾಮ್. ರಾಷ್ಟ್ರ ಪ್ರೇಮ ಒಬ್ಬ ಕಾರ್ಯಕರ್ತನ ಭಕ್ತ ಕರ್ತವ್ಯಗಳಾಗಿ ಈ ಮಾತನ್ನ ತಿಳಿಸಿದ ಶಾಸಕರಿಗೆ ತುಂಬ ಹೃದಯದ ಧನ್ಯವಾದಗಳು. ಮುಂದುವರಿಯುತ್ತಾ ಇನ್ನು ಈ ನಮ್ಮ ಕಾರ್ಯಕ್ರಮಕ್ಕೆ ಮತ್ತಷ್ಟು ಮೆರುಗನ್ನು ನೀಡಿದವರು ಕುಣಿತ ಭಜನಾ ಮಂಡಳಿಯವರು. ಅವರಿಗೆ ಸನ್ಮಾನಿಸಲು ನಾವು ಸಂತಸ ಪಡುತ್ತೇವೆ. ಮೊದಲನೇದಾಗಿ ಕುಂಭಕಂಠಿನಿ ಭಜನಾ ಮಂಡಳಿ ಬುಡಿಗಾಳು ಎಕ್ಕರು ಇವರು ವೇದಿಕೆಗೆ ಆಗಮಿಸಿ ನಮ್ಮ ಸ್ಮರಣಿಕೆಯನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಹಾಗೆಯೇ ಪೆರ್ಗುದೆ ಕುಣಿತ ಭಜನಾ ಮಂಡಳಿ ಇವರು ವೇದಿಕೆಗೆ ಆಗಮಿಸಿ ಸ್ಮರಣಿಕೆಯನ್ನ ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಇವರಿಗೆ ಸದಾಶಿವ ಶೆಟ್ಟಿ ಅವರ ಇವರು ಸ್ಮರಣಿಕೆಯನ್ನ ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಕುಂಭಕಂಠಿನಿ ಭಜನಾ ಮಂಡಳಿ ಬುಡಿಗಾಡು ಏಕಾರು, ಪೆರ್ಮುದೆ ಕುಣಿತ ಭಜನಾ ಮಂಡಳಿ, ದುರ್ಗಾ ಭಜನಾ ಮಂಡಳಿ ಏಕಾರು, ಹಾಗೆ ಬಜರಂಗಿ ಕುಣಿತ ಭಜನಾ ಮಂಡಳಿ ಏಕಾರು ಎಲ್ಲ ಕುಣಿತ ಭಜನಾ ಮಂಡಳಿ ಸದಸ್ಯರು ವೇದಿಕೆಗೆ ಆಗಮಿಸಿ ನಮ್ಮ ಸನ್ಮಾನವನ್ನ ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಇಂದಿನ ಕಾರ್ಯಕ್ರಮಕ್ಕೆ ಅತಿ ಹೆಚ್ಚು ಮೆರುಗನ್ನು ತುಂಬಿ ಭಕ್ತಿ ಭಾವದಲ್ಲಿ ನಮ್ಮನ್ನ ಮುಳುಗೇರಿಸಿದವರು ನಮ್ಮ ಕುಣಿತ ಭಜನಾ ಮಂಡಳಿಯ ಪುಟಾಣಿಗಳು. ಇವರ ಈ ಕಾರ್ಯ ಸೇವೆಗೆ ಸದಾ ಋಣಿಯನ್ನು ತಿಳಿಸುತ್ತಾ ಇವರ ಸೇವೆಗೆ ನಾವು ನಮಸ್ಕರಿಸುತ್ತಾ ಇವರನ್ನ ಸನ್ಮಾನಿಸಲು ಅತಿ ಸಂತಸ ಪಡುತ್ತೇವೆ. ಹಾಗೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಚೌಕಿ ಪೂಜೆ ಹಾಗೂ ಸಾರ್ವಜನಿಕ ಅನ್ನ ಸಂತರ್ಪಣೆ ನಡೆಯಲಿದ್ದು ಎಲ್ಲ ಭಕ್ತಾಭಿಮಾನಿಗಳು ಈ ಕಾರ್ಯದಲ್ಲಿ ಭಾಗವಹಿಸಿ ದೇವರ ಕೃಪೆಗೆ ಪಾತ್ರರಾಗಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಹಾಗೆಯೇ ಸನ್ಮಾನವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾರೆ. ನಮ್ಮ ಹಿಂದೂ ಸನಾತನ ಸಂಸ್ಕೃತಿಯಲ್ಲಿ ಒಂದು ಕುಣಿತ ಭಜನೆ. ಅದೆಷ್ಟೋ ಕಾಲದಿಂದ ಮರೆಯಾಗಿದ್ದ ಈ ಕುಣಿತ ಭಜನೆಯನ್ನ ಪುರೊಮ್ಮೆ ಬೆಳಕಿಗೆ ತಂದು ಮಾಡುತ್ತಿರುವವರು ನಮ್ಮ ಹಿಂದೂ ಸಂಸ್ಥೆಯ ಸಂಘಟಕರು ಹಾಗೆ ಕಾರ್ಯಕರ್ತರು, ಅವರ ಜೊತೆಗೆ ಪುಟಾಣಿಗಳು. ಇವರ ಈ ಸೇವೆ ಹೀಗೆ ಸದಾ ಮುಂದುವರಿಲಿ ಎಂದು ಆಶಿಸುತ್ತಾ ಇವರನ್ನ ಸನ್ಮಾನಿಸಲು ನಾವು ಖುಷಿ ಪಡುತ್ತೇವೆ. ಕಾರ್ಯಕ್ರಮಕ್ಕೆ ನಮಗೆ ಸಂಪೂರ್ಣ ಸಹಕಾರವನ್ನು ನೀಡಿರುತ್ತಾರೆ ಸೂರಜ್ ಇವರು. ಇವರಿಗೆ ಸ್ಮರಣಿಕೆಯನ್ನ ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಸೂರಜ್ ಇವರು ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಇನ್ನ ಕಾರ್ಯಕ್ರಮದ ಅಚ್ಚುಕಟ್ಟಾಗಿ ನಿರ್ವಹಿಸಲು ಸಹಕಾರ ನೀಡಿದವರು ಸೂರಜ್ ಇವರು. ಹಾಗೆ ಇಂದಿನ ಕಾರ್ಯಕ್ರಮದಲ್ಲಿ ಸ್ವಾಗತವನ್ನು ನಿರ್ವಹಿಸಿರುವಂತಹ ಕುಮಾರಿ ರುಚಿತಾ ಏಕರ್ ಇವರು ಕೂಡ ವೇದಿಕೆಗೆ ಆಗಮಿಸಿ ಸನ್ಮಾನವನ್ನ ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಕಾರ್ಯಕ್ರಮವನ್ನು ನಿರೂಪಣೆ ಮಾಡಿದಂತ ಸಮೃದ್ಧ ಏಕರ್ ಇವರಿಗೆ ಸ್ಮರಣಿಕೆ ನೀಡಿ ಗೌರವಿಸಬೇಕಾಗಿ ವಿನಂತಿಸಿಕೊಳ್ಳುತ್ತಾರೆ. ಅಭ್ಯಾಗತರಿಗೂ ತುಂಬು ಹೃದಯದ ಧನ್ಯವಾದಗಳು. ಹಾಗೆಯೇ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಸಹಕಾರವನ್ನ ನೀಡಿದ ಎಲ್ಲ ಸದಸ್ಯರಿಗೂ ಹಾಗೂ ಇಲ್ಲಿ ನೆರೆದಿರುವ ಪ್ರತಿಯೊಬ್ಬ ಕಲಾಭಿಮಾನಿಗಳಿಗೂ ತುಂಬು ಹೃದಯದ ಧನ್ಯವಾದವನ್ನ ಕೋರುತ್ತೇನೆ.
ಹಾಗೆ ಇನ್ನೇನು ಕೆಲವೇ ಕ್ಷಣಾರ್ಧದಲ್ಲಿ ಚೌಕಿ ಪೂಜೆಯು ನಡೆಯಲಿದ್ದು ಬಳಿಕ ಸಾರ್ವಜನಿಕ ಅನ್ನ ಸಂತರ್ಪಣೆ ನೆರವೇರಲಿದೆ. ಕಲಾಭಿಮಾನಿಗಳು ಅನ್ನ ಸಂತರ್ಪಣೆಯನ್ನ ಸ್ವೀಕರಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಕೋಟರ ಯಕ್ಷಗಾನ ಮಂಡಳಿ ಬಾಲ ಕಲಾವಾರು ಇವರಿಂದ ಸಕ್ಕತ ಸ್ವಾಮಿ ಕರಗಜ ಎಂಬ ಪುಣ್ಯ ಕಥಾಭಾಗ ಆರಂಭಗೊಳ್ಳಲಿದ್ದು ಎಲ್ಲ ಯಕ್ಷಾಭಿಮಾನಿಗಳು ಈ ಕಥಾಭಾಗವನ್ನು ಆನಂದಿಸಿ ದೇವರ ಕೃಪೆಗೆ ಪಾತ್ರರಾಗಬೇಕಾಗಿ ಕೇಳಿಕೊಳ್ಳುತ್ತೇನೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸತ್ಯದ ಸ್ವಾಮಿ ಕರಗಜ ಎಂಬ ಯಕ್ಷಗಾನ ಬಯಲಾಟ ಆರಂಭಗೊಳ್ಳಲಿದೆ.